ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕಂಪ್ಲೀಟ್ ಆಗಿ ಕಾವೇರಿ ವಿಚಾರಣೆ ನಿಮ್ಮ ನ್ಯೂಸಲ್ಲಿರುತ್ತೆ, ಹಾಗಾಗಿ ನಿಮ್ಮ ಲಂಚ್ ಮುಂದುವರಿಸಿ ನಾವು ನ್ಯೂಸ್ ಮುಂದುವರಿಸ್ತೀವಿ. ಇತ್ತ ಕಾವೇರಿ ಕೊಳ್ಳದಲ್ಲಿನ ಪರಿಸ್ಥಿತಿ ಅಧ್ಯಯನ ನಡೆಸಲು ಕೇಂದ್ರದಿಂದ ರಂಗಾರೆಡ್ಡಿ ನೇತೃತ್ವದ ತಂಡ ಮೈಸೂರಿಗೆ ಆಗಮಿಸಿದೆ. 4 ಹಿರಿಯ ಅಧಿಕಾರಿಗಳ ತಂಡ ಕಾವೇರಿ ನದಿ ನಾಲೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಇಂದು ವೈಮಾನಿಕ ಸಮೀಕ್ಷೆ ನಡೆಸಿತು. ಇಂದು ಮೈಸೂರಿನಲ್ಲಿ ತಂಗಲಿರುವ ತಂಡ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕರೊಂದಿಗೆ ಸ್ಥಿತಿಗತಿಯ ಬಗ್ಗೆ ಚರ್ಚೆ ನಡೆಸಲಿದೆ. ನಾಳೆ ಹಾಸನ ಜಿಲ್ಲೆಯಲ್ಲಿ ಕೇಂದ್ರ ತಂಡ ಅಧ್ಯಯನ ನಡೆಸಲಿದೆ. ಇವತ್ತು ಈ ಕೇಂದ್ರದಿಂದ ಬಂದಿರುವಂತಹ ಬರ ಅಧ್ಯಯನ ತಂಡ ಏನೆಲ್ಲ ಮಾಡುತ್ತೆ ಅನ್ನುವಂಥದ್ದು ಕಾವೇರಿ ವ್ಯಾಪ್ತಿಯಲ್ಲಿ ರಮ್ಮನಹಳ್ಳಿ, ಕರಿಪುರ, ಮಹದೇವಪುರ ಇಲ್ಲಿ ಪರಿಶೀಲನೆ ನಡೆಸಲಿದೆ. ಅಂದರೆ ಕೃಷಿಗಾಗಿ ಯಾವ ರೀತಿ ನೀರು ಬೇಕು ಅನ್ನುವಂಥದ್ದು. ಇನ್ನು ಮಂಡ್ಯದ ಕೊಪ್ಪಲು, ಬಾಬುರಾಯನಕೊಪ್ಪಲಿನಲ್ಲಿ ಮಂಡ್ಯಕೊಪ್ಪಲು, ಬಾಬುರಾಯನಕೊಪ್ಪಲು ಹಾಗೂ ದರಸಗುಪ್ಪೆಯಲ್ಲಿ ಕೂಡ ಕೇಂದ್ರ ತಂಡ ಅಧ್ಯಯನ ನಡೆಸಲಿದೆ. ಇದಾದ ನಂತರ ಪಾಂಡವಪುರ, ಚಿಕ್ಕಾಡೆ, ಪಟ್ಟಸೋಮನಹಳ್ಳಿ ಹಾಗೂ ಕನಕನಮರಡಿಯಲ್ಲಿ ಕೇಂದ್ರ ತಂಡ ಅಧ್ಯಯನ ನಡೆಸಲಿದೆ. ಅದಾದ ನಂತರ ಯಲೆಕೆರೆ, ಹ್ಯಾಂಡ್ ಪೋಸ್ಟ್, ಕ್ಯಾತನಹಳ್ಳಿ, ಅರಳುಕುಪ್ಪೆ, ಕಟ್ಟೇರಿ ಈ ಪ್ರದೇಶದಲ್ಲಿ ಎಲ್ಲೆಲ್ಲ ಕಾವೇರಿ ವ್ಯಾಪ್ತಿ ಇದೆ, ಎಲ್ಲೆಲ್ಲಿ ಕಾವೇರಿ ಹರಿತಾಳೆ, ಎಲ್ಲೆಲ್ಲಿ ಕಾವೇರಿ ನೀರನ್ನು ಬಳಸಿಕೊಂಡು ಕೃಷಿ ಕಾರ್ಯಚಟುವಟಿಕೆಗಳು ನಡೆಯುತ್ತೆ, ಆ ಎಲ್ಲ ಪ್ರದೇಶಗಳಲ್ಲಿ ಕೇಂದ್ರ ಅಧ್ಯಯನ ತಂಡ ಅಂದರೆ 3:30ರಿಂದ 6 ಗಂಟೆವರೆಗೆ ಅಧಿಕಾರಿಗಳ ಪ್ರವಾಸ ಏನಿದೆ, ಅಂದರೆ ಮಧ್ಯಾಹ್ನ 3:30ರಿಂದ 6 ಗಂಟೆ ತನಕ ಅಂದರೆ 2.5 ಗಂಟೆಗಳ ಕಾಲ ಏನೆಲ್ಲ ಮಾಡುತ್ತೆ ಅನ್ನುವಂಥದ್ದು. ನಂತರ ಮಧ್ಯಾಹ್ನ ನಂತರ ಹೇಮಗಿರಿ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಅದು ಪರಿಶೀಲನೆ ನಡೆಸಲಿದೆ, ನೀರೆಷ್ಟಿದೆ ಅನ್ನುವಂಥದ್ದು. ಹಾಗೂ ಮಂಡಗೆರೆ ಅಣೆಕಟ್ಟು ವ್ಯಾಪ್ತಿಯಲ್ಲೂ ಕೂಡ ಕೇಂದ್ರ ಅಧ್ಯಯನ ತಂಡ ಬರ ಪರಿಶೀಲನೆ ನಡೆಸಲಿದೆ. ಹೇಮಾವತಿ ಪ್ರಾಜೆಕ್ಟ್ ಹಾಗೂ HLBC ಅಚ್ಚುಕಟ್ಟು ವ್ಯಾಪ್ತಿಯಲ್ಲೂ ಕೂಡ ಕೇಂದ್ರದಿಂದ ಬಂದಿರುವಂತಹ ಪರಿಶೀಲನಾ ತಂಡ ಅಲ್ಲಿ ಸಮೀಕ್ಷೆಯನ್ನು ನಡೆಸಲಿದೆ. ಇನ್ನು ಪಾಂಡವಪುರ ಮಾರ್ಗವಾಗಿ ಮೈಸೂರಿಗೆ ಅದು ವಾಪಸ್ಸಾಗಲಿದೆ. ಆ ತಂಡ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಏನಿದೆ, ಕಾವೇರಿ ಕೊಳ್ಳ ಪ್ರದೇಶ ಅಂದರೆ ಕಾವೇರಿ ನೀರನ್ನು ಬಳಸಿಕೊಂಡು ಏನೆಲ್ಲ ಕೃಷಿ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಆ ಪ್ರದೇಶದಲ್ಲಿ ಅದೊಂದು ಸಮೀಕ್ಷೆಯನ್ನು ನಡೆಸಿ ನಂತರ ಮೈಸೂರಿಗೆ ವಾಪಸ್ಸಾಗಲಿದೆ. ಈ ಒಂದು ಸಮೀಕ್ಷೆ ಕೇಂದ್ರಕ್ಕೆ ರವಾನೆಯಾಗಲಿದೆ, ಕಾವೇರಿ ಪ್ರಾಧಿಕಾರಕ್ಕೆ ರವಾನೆಯಾಗಲಿದೆ. ಕಾವೇರಿ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ವಹಿಸಿರುವವರು ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ಒಟ್ಟಾರೆಯಾಗಿ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅನ್ನುವಂಥ ಒಂದು ಆದೇಶ ಏನಿತ್ತು ಅದನ್ನು ತಡೆ ಹಿಡಿದಾಗ ಸುಪ್ರೀಂ ಕೋರ್ಟ್ ಕೂಡ ಒಂದು ರೀತಿಯಲ್ಲಿ ಖಾರವಾದಂಥ ಚಾಟಿಯನ್ನು ರಾಜ್ಯ ಸರ್ಕಾರಕ್ಕೆ ಬೀಸಿತ್ತು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸೋಮಶೇಖರ್ ಅವರಿಂದ. ಸೋಮಶೇಖರ್, ಕೇಂದ್ರದಿಂದ ಬಂದಿರುವಂಥ ತಂಡ ಯಾವ ರೀತಿ ಅಧ್ಯಯನವನ್ನು ನಡೆಸ್ತಾ ಇದೆ, ಯಾವಾಗ ವಾಪಸ್ ಹೋಗ್ತಾರೆ, ಯಾವಾಗ ಈ ಒಂದು ವರದಿಯನ್ನು ಕೇಂದ್ರಕ್ಕೆ ಅಂದರೆ ಕಾವೇರಿ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾರೆ? ಜಯಪ್ರಕಾಶ್, ಏನಂದ್ರೆ ಈಗ ಕಾವೇರಿ ಅಚ್ಚುಕಟ್ಟಿನಲ್ಲಿ ಈಗ ಇಲ್ಲಿನ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡೋದಕ್ಕೆ ಬಂದಿರತಕ್ಕಂತ ತಂಡ ಈಗ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಈಗ ಬೆಳೆಗಳ ಅಧ್ಯಯನವನ್ನ ಮಾಡ್ತಾ ಇದೆ. ಈಗ ಬೆಳಿಗ್ಗೆ ಅಷ್ಟೇ ಅವರು ಮೈಸೂರಿಗೆ ಹೆಲಿಕಾಪ್ಟರ್ ಮೂಲಕ ಬಂದಿಳಿದ್ರು. ಅಲ್ಲಿಂದ ರಮ್ಮನಹಳ್ಳಿ, ತರೀಪುರ ಮತ್ತೆ ಮಹದೇವಪುರ ಮಾರ್ಗವಾಗಿ ಅವರು ಮಂಡ್ಯಕೊಪ್ಪಲು, ಈಗ ಬಾಬುರಾಯನಕೊಪ್ಪಲು ಮಾರ್ಗವಾಗಿ ಅವರು ಈಗ ಹೋಗ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಅವರು ಈಗ ನದಿ ನಾಲೆಗಳ ಅಚ್ಚುಕಟ್ಟೇನಿದೆಯೋ ಆ ನದಿ ನಾಲೆಗಳ ಅಚ್ಚುಕಟ್ಟಿನ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡ್ತಿದ್ದಾರೆ. ಇಲ್ಲಿ ಸಾಕಷ್ಟು ಭತ್ತದ ಬೆಳೆಗಳು ಬೆಳೆದು ನಿಂತಿದೆ, ಮತ್ತೆ ಕಬ್ಬು ಬೆಳೆದಿದೆ. ಈ ಬೆಳೆಗಳಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ನ ನಮ್ಮ ಇಲ್ಲಿನ ಅಧಿಕಾರಿಗಳು ಅವರಿಗೆ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವಿರಿಜಾ ನಾಲೆ ಅಚ್ಚುಕಟ್ಟಿನಲ್ಲಿ ಈಗ ಪರಿಶೀಲನೆ ಮುಂದುವರಿಸಿ ಈಗ CDS ನಾಲೆ, ಚಿಕ್ಕದೇವರಾಯ ನಾಲೆಯ ಅಚ್ಚುಕಟ್ಟಿಗೆ ಅವರು ಇದ್ದಾರೆ. ಸೋಮಶೇಖರ್, ನಮ್ಮ ಅಧಿಕಾರಿ ವರ್ಗ ಕೇಂದ್ರದಿಂದ ಬಂದಿರುವಂತಹ ಈ ಅಧಿಕಾರಿಗಳ ತಂಡಕ್ಕೆ ಸಮಗ್ರವಾದ ಸೂಕ್ತವಾದ ಕಾವೇರಿ ನೀರು ನಮಗೆ ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ಸಮಗ್ರವಾದ ವರದಿ ನೀಡಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಹೌದು ಜಯಪ್ರಕಾಶ್ ಶೆಟ್ಟಿ ಅವರೇ, ಯಾಕೆಂದ್ರೆ ಅವರು ಬಹಳಷ್ಟು ಈಗ ಇಲ್ಲಿನ ಸ್ಥಿತಿಗತಿಗಳನ್ನ ಅವರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿನ ಇವತ್ತಿನ ಸ್ಥಿತಿಯ ಪ್ರಕಾರ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ವೇಳೆ ಇದೇ ರೀತಿ ನೀರು ಮುಂದುವರೆದ್ರೆ ಅಣೆಕಟ್ಟೆ ಮುಂದಿನ ದಿನಗಳಲ್ಲಿ ಈಗ ಏನು ಬೆಳೆದಿದೆ. ಓಕೆ ಸೋಮಶೇಖರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆಯಾಗಿ ಕೇಂದ್ರದಿಂದ ಬಂದಿರುವಂತಹ ಒಂದು ಅಧ್ಯಯನ ತಂಡ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾವೇರಿ ವ್ಯಾಪ್ತಿಯಲ್ಲಿ ಒಂದು ಪರಿಶೀಲನೆ ನಡೆಸಿ ಅದನ್ನು ಕೇಂದ್ರಕ್ಕೆ ರವಾನಿಸಲಿದೆ. ಆದರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳ್ತಾ ಇದ್ರು, ಇದಕ್ಕೆಲ್ಲ ಇಷ್ಟೊತ್ತು ಬೇಕಾಗಿಲ್ಲ, ಇವತ್ತು ಮಧ್ಯಾಹ್ನವೇ ಆ ವರದಿಯನ್ನು ಸಲ್ಲಿಸಬೇಕು. ಯಾಕಂತಂದರೆ ಯಾವ ಪ್ರದೇಶದಲ್ಲಿ ಯಾವ ಅಣೆಕಟ್ಟೆಯಲ್ಲಿ ಎಷ್ಟೆಷ್ಟು ನೀರು ಇದೆ ಅನ್ನೋದು
ಕೇಂದ್ರದ ಅಧಿಕಾರಿಗಳಿಗೆ ಅಥವಾ ಕೇಂದ್ರದಲ್ಲಿದ್ದುಕೊಂಡೇ ತಿಳ್ಕೊಳ್ಳೋದು ಕಷ್ಟ ಏನಲ್ಲ. ಸೊ ಹಾಗಾಗಿ ಸಂಜೆಯೊಳಗೆ ಮಧ್ಯಾಹ್ನದೊಳಗೆ ವರದಿಯನ್ನು ಸಲ್ಲಿಸಬೇಕು, ಸಂಜೆಯೊಳಗೆ ಪ್ರಧಾನಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು. ಇಲ್ಲದಿದ್ದರೆ ನಾಳೆ ನಡೆಯುವಂತಹ ಕರ್ನಾಟಕ ಬಂದ್ ಎಲ್ಲಿಗೆ ಹೋಗುತ್ತೆ, ಯಾವೆಲ್ಲ ರೀತಿಯಲ್ಲಿ ಕಾನೂನಿಗೆ ಧಕ್ಕೆ ಉಂಟಾದರೂ ಕೂಡ ಅದಕ್ಕೆ ಕೇಂದ್ರ ಕಾರಣ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಯಡಿಯೂರಪ್ಪನವರು ನೀಡಿದರು. ಹಾಗಾಗಿ ಕೇಂದ್ರ ಅಧ್ಯಯನ ತಂಡ ಅಂದರೆ 4-5 ದಿವಸ ಮಾಡಿ ಪ್ರಯೋಜನವಿಲ್ಲ, ಆದಷ್ಟು ಬೇಗ ಅವರದನ್ನು ನೀಡಬೇಕಾಗಿದೆ ವರದಿಯನ್ನು. ಆ ಮೂಲಕ ಮತ್ತೊಮ್ಮೆ ಪರಿಶೀಲನೆ ಆಗಬೇಕಾಗಿದೆ. ಇದು ಕರ್ನಾಟಕ ರಾಜ್ಯದ ಒತ್ತಾಯ. ಇನ್ನು ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಿದ ರೈತರ ಮೇಲೆ FIR ದಾಖಲಿಸಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ವಿರೋಧಿಸಿ KRS ಡ್ಯಾಂಗೆ ಮುತ್ತಿಗೆ ಹಾಕಿದ ರೈತರ ಮೇಲೆ FIR ದಾಖಲಾಗಿದೆ. 100ಕ್ಕೂ ಹೆಚ್ಚು ರೈತರ ಮೇಲೆ KRS ಠಾಣೆಯಲ್ಲಿ FIR ದಾಖಲಾಗಿದೆ. ಇವರ ಮೇಲೆ ಬ್ಯಾರಿಕೇಡ್, ತಂತಿಬೇಲಿ ಕಿತ್ತೆಸೆದ ಆರೋಪ ಹೊರಿಸಲಾಗಿದೆ. ಕಳೆದ ಬುಧವಾರ KRSಗೆ ರೈತರು ಮುತ್ತಿಗೆ ಹಾಕಿದ್ರು. ಕಾವೇರಿ ಹಿತರಕ್ಷಣಾ ವೇದಿಕೆ ಈ ಮುತ್ತಿಗೆಗೆ ಕರೆ ನೀಡಿತ್ತು. ಹಾಗಾಗಿ ಯಾರೆಲ್ಲ ಮುತ್ತಿಗೆ ಹಾಕಿದ್ರು, ಯಾರೆಲ್ಲ ಬ್ಯಾರಿಕೇಡನ್ನು ಕಿತ್ತೆಸೆದಿದ್ರು, ಯಾರೆಲ್ಲ ತಂತಿಬೇಲಿಯನ್ನು ಕಿತ್ತೆಸೆದಿದ್ರು, ಆ ಎಲ್ಲ 100 ರೈತರೇನಿದ್ದಾರೆ ಅವರ ವಿರುದ್ಧ FIR ದಾಖಲಾಗಿರುವಂಥದ್ದು. ಜೀವನದ ಈ ಕಾವೇರಿ ಹರಿದು ಹೋಗಬಾರದು ಅನ್ನುವಂಥದ್ದು, ನಮ್ಮ ರಾಜ್ಯದ ರೈತರಿಗೆ ಆ ನೀರು ಬೇಕು ಅನ್ನುವಂಥದ್ದು. ಅದಕ್ಕಾಗಿ ರೈತರೇನು ಹೋರಾಟ ಮಾಡಿದ್ರು ಅವರ ವಿರುದ್ಧ ಈಗ FIR ದಾಖಲಾಗಿದೆ. ಸರಿ, ಹಾಗಿದ್ರೆ ಇವತ್ತು ಪೂರ್ತಿ ದಿವಸ ಕಾವೇರಿ ನದಿ ನೀರಿನ ಬಗ್ಗೆನೇ ಹೆಚ್ಚೆಚ್ಚು ನ್ಯೂಸ್ಗಳು ನಿಮ್ಮ ಬಳಿ ಬರ್ತಾನೆ ಇರುತ್ತೆ. ಇದು ನ್ಯೂಸ್ ಲಂಚ್, ನಮ್ಮ ನ್ಯೂಸ್ ನಿಮ್ಮ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಟೇಕ್ ಕೇರ್, ಬಾಯ್.